ಹಾಯ್ ಎಲ್ರಿಗೂ ನಮಸ್ತೆ. ವಿನೀಶ್ ವೈಶು ಬ್ಲಾಗ್ಗೆ ಸ್ವಾಗತ. ಇವತ್ತು ಇರಾನ್, ಇರಾಕ್, ಲೆಬನಾನ್ ನಮಗೆ ಫೈಟ್ ಮಾಡೋಕ್ಕೆ ವಾರಿಗೆ ಬರ್ತೇವೆ ಅಂತ ಹೇಳಿದರು. ಅದು ನಿನ್ನೆ ಫ್ರೈಡೇ, ಇವತ್ತು ಸ್ಯಾಟರ್ಡೇ, ಇವತ್ತು ಸೆಕೆಂಡ್ ಡೇ. ನಾರ್ಮಲ್ ಆಗಿದೆ, ಏನು ಸೀರಿಯಸ್ ಆಗಿ ಹಂಚ್ಕೊಳ್ಳೋಷ್ಟು ಎಂಥದ್ದು ಇಲ್ಲ, ನಾರ್ಮಲ್ ಆಗಿದೆ. ಕೆಲವಿಗೆ ಎಂಥದ್ದು ಪ್ರಾಬ್ಲಮ್ಮು ಏನೂ ಬಂದಿಲ್ಲ, ಬಟ್ ಬಾರ್ಡರಲ್ಲಿ ಸ್ವಲ್ಪ ನಡೀತಾ ಉಂಟು. ಸೊ IDF ಒಂದು ಗ್ರೂಪು, ಹಾಗೆ ಇಸ್ರೇಲ್ ಎಷ್ಟು ಸ್ಟ್ರಾಂಗ್ ಅಂತ ಅವರಿಗೆ ತೋರಿಸಬೇಕಾಗಿದೆ ಅನಿಸುತ್ತೆ. ಅದಕ್ಕೋಸ್ಕರ ಹೀಗೆಲ್ಲ ಆಗ್ತಾ ಉಂಟಂತ ನಾವು ಅಂದ್ಕೊಳ್ಬೋದು. ಯಾಕಂದರೆ ಒಬ್ಬರ ಒಳ್ಳೆ ಹೆಸರಿದ್ದರೆ ಮಾತ್ರ ಅದು ಇಡೀ ಊರಿಗೆ ಪ್ರಚಾರ ಆಗುತ್ತೆ. ಒಂದು ಚಿಕ್ಕ ಜನರ ಹೆಸರು ಯಾರಿಗೂ ಪರಿಚಯ ಆಗಲ್ಲ ಜಾಸ್ತಿ, ಹಾಗೆ ಅಂತ ಅಂದ್ಕೊಳ್ಬೇಕಷ್ಟೇ. ಮತ್ತು ಆ ಕಡೆಯಿಂದ ಈ ಕಡೆಯಿಂದ ಓಡಾಡಿದ್ದು ಮತ್ತು ಸ್ಟಾರ್ಟ್ ಮಾಡಿದ್ದು ಎಲ್ಲ ವೀಡಿಯೋಸ್ ಎಲ್ಲ ನಾನು ಸಣ್ಣ ವೀಡಿಯೋಸ್ ಎಲ್ಲ ನಿಮಗೆ ಹಾಕಿದ್ದೀನಿ, ನಾನು ನಿಮಗೆ ಸಿಗ್ಬೋದು. ಇವತ್ತು ಇಲ್ಲಿ ಅಂದರೆ ಇಲ್ಲಿ ಜೂಯಿಸ್ ಜನರುಗಳು ಎಲ್ಲರೂ ಇವತ್ತು ಪ್ರೇ ಮಾಡ್ತಾ ಇರ್ತಾರೆ. ಮತ್ತು ಮನೆಗಳಲ್ಲಿ, ಅವರವರ ಮನೆಗಳಲ್ಲಿ ಎಲ್ಲರೂ ಫ್ಯಾಮಿಲಿ ಒಟ್ಟು ಸೇರಿಕೊಂಡು ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಎಲ್ಲ ಹ್ಯಾಪಿಯಾಗಿರ್ತಾರೆ. ಆ ದಿನ ಇವತ್ತು ಎಲೆಕ್ಟ್ರಿಕ್ ಯೂಸ್ ಮಾಡಲ್ಲ, ಮೊಬೈಲ್ ಯೂಸ್ ಮಾಡಲ್ಲ, ಡ್ರೈವಿಂಗ್ ಮಾಡಲ್ಲ, ವಾಕಿಂಗ್ ಮಾತ್ರ ಮಾಡ್ತಾರೆ. ಸೊ ಇವತ್ತು ಆಗಿದೆ ನೋಡಿ. ನಮ್ಮದು ಟ್ರೈನು ಆ್ಯಕ್ಚುಲಿ ಬೇರೆ ಡೇಸ್ಗಳಲ್ಲೆಲ್ಲ ಇಲ್ಲಿ ಟ್ರೈನ್ ಎಲ್ಲ ಪಾಸ್ ಆಗ್ತಾ ಇರ್ತದೆ ರೋಡ್ಗಳಲ್ಲಿ. ಬಟ್ ಇವತ್ತು ಸ್ಯಾಟರ್ಡೇ ಅಲ್ವಾ, ಸ್ಯಾಟರ್ಡೇ ಇಲ್ಲಿ ಟ್ರೈನ್ ಆಗಲಿ ಬಸ್ ಆಗಲಿ ವೆಹಿಕಲ್ಸ್ ಯಾವುದೂ ಇರೋದಿಲ್ಲ. ಬರೇ ಇರುತ್ತೆ ಅಂದರೆ ಮುಸ್ಲಿಮ್ಸ್ನವರದ್ದು ಟ್ಯಾಕ್ಸಿಗಳು ಮಾತ್ರ ಇರುತ್ತವೆ, ಬೇರೆ ಯಾವುದಿಲ್ಲ. ಅದು ಟ್ಯಾಕ್ಸಿ ನಿಮಗೆ ಹೋಗಬೇಕು ಅಂದರೆ ಒಂದೊಂದು ಏರಿಯಾಕ್ಕೆ ಹೋಗಲಿಕ್ಕೇ ಇಲ್ಲ, ಫುಲ್ ಬಂದ್ ಮಾಡಿಬಿಡ್ತಾರೆ, ಹೋಗಲಿಕ್ಕೇ ಇಲ್ಲ. ಆಂಬ್ಯುಲೆನ್ಸ್ಗೆ ಮಾತ್ರ ಅವಕಾಶ ಕೊಡ್ತಾರೆ. ರಿಲಿಜಿಯನ್ಸ್ ಏರಿಯಾಕ್ಕೆಲ್ಲ ಖಂಡಿತ ಹೋಗಲಿಕ್ಕಿಲ್ಲ, ಹಾಗಿದೆ. ನಿನ್ನೆ ಅಷ್ಟೇ ಮೋದಿಯವರು ಹೇಳಿದ್ದಾರೆ ಏನಂದರೆ, ನಾವು ಯಾವ ದೇಶದ ವಿರುದ್ಧನೂ ನಿಲ್ತಾ ಇಲ್ಲ. ಕರೆಕ್ಟ್, ಯಾರು ಯಾವ ದೇಶದ ವಿರುದ್ಧನೂ ನಿಲ್ಲುವುದಿಲ್ಲ. ನಾವು ಈ ಇಸ್ರೇಲ್ ಕಂಟ್ರಿನೂ ಹಾಗೆಯೇ ಯಾವ ದೇಶದ ವಿರುದ್ಧ ನಿಲ್ತಾ ಇಲ್ಲ. ಅವರು ನಿಲ್ಲುವುದು ಟೆರರಿಸ್ಟ್ ವಿರುದ್ಧ ಮಾತ್ರ. ಇಲ್ಲೂ ಸಹ ಹಾಗೆಯೇ ಟೆರರಿಸ್ಟ್ ವಿರುದ್ಧ ಮಾತ್ರ ಹೋರಾಡ್ತಾ ಇರೋದು. ಇದು ಟೆರರಿಸ್ಟ್ಗೂ ಒಂದು ದೇಶಕ್ಕೂ ಸಂಬಂಧಪಟ್ಟಿದ್ದು, ಎರಡು ದೇಶಗಳಿಗೆ ಯುದ್ಧ ಆಗ್ತಾ ಇಲ್ಲ ಇಲ್ಲಿ. ಇದು ಟೆರರಿಸ್ಟದ್ದು ಮೂಲವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ವಿಷಯ ಏನಂದರೆ, ಇದು ಮೇಲ್ಮೇಲೆ ಟೆರರಿಸ್ಟನ್ನು ಹಾಗೆಯೇ ಬಿಡ್ತಾ ಹೋದರೆ ಎಲ್ಲ ದೇಶಗಳಲ್ಲೂ ಹರಡ್ತಾ ಹೋಗ್ತಾರೆ. ಸೊ ಜಸ್ಟ್ ಟೆರರಿಸ್ಟ್ಗಳನ್ನು ಮಾತ್ರ, ಗ್ರೂಪನ್ನು ಮಾತ್ರ ನಾಶ ಮಾಡೋ ಉದ್ದೇಶ ವಿನಃ ಬೇರೆ ದೇಶಗಳ ವಿರುದ್ಧ ಯುದ್ಧ ಮಾಡೋದಾಗಲಿ, ಜನಗಳನ್ನು ಕೊಲ್ಲೋದಾಗಲಿ ಖಂಡಿತ ಇಲ್ಲವೇ ಇಲ್ಲ. ಸೊ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಇದರ ಜೊತೆ ಸಂತೋಷದ ವಿಷಯ ಏನಂದರೆ, ನಾನು ವೆಕೇಷನ್ಗೆ ಬರ್ತಾ ಇದ್ದೇನೆ ಇಂಡಿಯಾಕ್ಕೆ. ಸೊ ನಮ್ಮದು ಶಾಪಿಂಗ್ ಆಗ್ತಾ ಉಂಟು ನೋಡಿ. ನಾವು ಶಾಪಿಂಗ್ಗೆ ಬಂದ್ವಿ ಈಗ. ಎಲ್ಲ ಸೆಕ್ಯೂರಿಟಿ ಎಲ್ಲ ತುಂಬ ಟೈಟ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಶಾಪಿಂಗ್ ಹೇಗಿರುತ್ತೆ ಅಂದರೆ, ಆ ಕಡೆ ಈ ಕಡೆ ಸ್ಮಾಲ್ ರೋಡ್ ಇರುತ್ತೆ. ಸ್ಮಾಲ್ ರೋಡಲ್ಲ, ಇದು ವಾಕಿಂಗ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಹಾಗೆ ಇದು ಮುಸ್ಲಿಮ್ಸ್ ಏರಿಯಾದಲ್ಲಿ ಹೀಗಿರುತ್ತೆ. ಜ್ಯುವೆಲ್ಲರಿನೂ ಪರ್ಚೇಸ್ ಮಾಡ್ಬೋದು. ನಾನೀಗ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಹೇಗಿದೆ ಅಂತ. ಇಂಡಿಯಾದಲ್ಲಿ ಹೇಗೆ ಕರೆಂಟ್ ಹೋಗುತ್ತೋ ಇಲ್ಲೂ ಹಾಗೆ ಕರೆಂಟ್ ಹೋಗುತ್ತೆ ನೋಡಿ. ಕರೆಂಟ್ ಹೋದರೆ ಈ ಸಂತೆ ಮಾರ್ಕೆಟ್, ಓಲ್ಡ್ ಸಿಟಿ ಮಾರ್ಕೆಟ್ ಹೆಂಗಿರುತ್ತೆ ನೋಡಿ, ಹಿಂಗಿರುತ್ತೆ. ಕತ್ಲೆ ಆಗಿ ನೋಡಿ. ಇಂಡಿಯಾದಲ್ಲಿ ನಾವು ಬೈತಾ ಇರ್ತೇವೆ, ಎಂತ ಸತ್ತೋಯ್ತು, ಕರೆಂಟ್ ಸತ್ತೇ ಹೋಯ್ತು ಇವತ್ತು ಅಂತ ಮೂವಿ ಏನಾದರೂ ನೋಡುವಾಗ. ನೋಡಿ ಇಲ್ಲಿ ಇಷ್ಟು ದೊಡ್ಡ ಸಿಟಿ, ಇಷ್ಟು ದೊಡ್ಡ ಪ್ಲೇಸ್, ಇಲ್ಲಿ ಕರೆಂಟು ಹೋಗ್ತಾ ಇರ್ತದೆ. ಇವತ್ತು ಸ್ಯಾಟರ್ಡೇ ಆಗಿ ಜೆರೂಸಲಮಲ್ಲಿ ಕರೆಂಟ್ ಹೋಗಿದೆ ಅಂದರೆ ಯಾರಾದರೂ ನಂಬ್ತೀರಾ? ಕರೆಂಟ್ ಇಲ್ಲದ ಓಲ್ಡ್ ಸಿಟಿ. ಇಲ್ಲಿ ಸ್ವಲ್ಪ ಬೆಳಕಿದೆ. ಸೊ ಯಾಕಂದರೆ ಲಾಮಾ
ಎಲ್ಲಿ ಹೋದ್ರು ಇಲ್ಲಿ ಹೂವಿನ ಗಿಡ ಎಲ್ಲ ಸೇಲಿಗೆ ಇಡ್ತಾರೆ ನೋಡಿ. ಇಲ್ಲೆಲ್ಲ ಜಲ್ಲಿ ಚಾಕ್ಲೇಟ್ಸ್, ನಟ್ಸು. ಯಾರಿದ್ರು ಎಷ್ಟು ಜನ ತಿರುಗಾಡ್ತಾರೆ ನೋಡಿ, ಯಾರೂ ಹೆದರೋದಿಲ್ಲ ಇಲ್ಲಿ ನೋಡಿ. ಹೀಗೆ ಬರುತ್ತೆ ಎಲ್ಲ ಫುಲ್ಲು. ಎಷ್ಟು ಲಾಂಗ್ ಹೋಗ್ತೀರಾ ಅಷ್ಟು ಲಾಂಗ್ ಫುಲ್ಲು. ಈ ಕಡೆಯಿಂದ ಹಿಡಿದು ಒಂದು 2-3 ಕಿಲೋಮೀಟ್ರ್ ತನಕ ಎಲ್ಲಿ ಹೋದ್ರೂ ಹಾಗೆ ಇರುತ್ತೆ ನೋಡಿ. ಇಷ್ಟು ಸಪ್ರ ರೋಡಲ್ಲಿ ನೋಡಿ, ಕಾಲು 3 ಫೀಟ್ ನಡೆಯೋಂಥ ಕಾಲ್ನಡಿಗೆ ಈ ಕಡೆ ಇರುತ್ತೆ ನೋಡಿ. ಆ ಕಡೆ ಹೋದರೆ ಕೆಲವೊಂದು ಬಂದಿದೆ, ಬಟ್ ಹೀಗೆ ಎಲ್ಲ ಇರುತ್ತೆ. ಇದು ಇಸ್ರೇಲಿನ ಓಲ್ಡ್ ಸಿಟಿ. ನಿಮಗೆ ಇನ್ನೂ ಮಾಹಿತಿ ಸಿಗ್ತಾ ಹೋಗುತ್ತೆ. ವಿನೀಶ್ ವಾಯೇಶ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.